ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಏಪ್ರಿಲ್ 24ಕ್ಕೆ ನೇಮಕವಾದ ರಾತ್ರಿಯಾಗಿದೆ. ಒಳ್ಳೆಯ ಭೂಮಿಯ ಮೇಲೆ ಬಿತ್ತಲ್ಪಡುವರು ಇವರೇ. ಇಂಥವರು ವಾಕ್ಯವನ್ನು ಕೇಳಿ ಅಂಗೀಕರಿಸಿದ ಮೇಲೆ ಫಲ ಕೊಡುತ್ತಾರೆ. ಮಾರ್ಕನು 4ನೇ ಅಧ್ಯಾಯ 20ನೇ ವಚನ. ಪ್ರಿಯ ಸಹೋದರರೇ ಸಹೋದರಿಯರೇ, ನಮ್ಮ ಹೃದಯಗಳು ಒಳ್ಳೆಯ ಭೂಮಿಯಂತೆ ಇರುವುದು ನಿಶ್ಚಯಪಡಿಸಿಕೊಳ್ಳುವುದು ಮಾತ್ರವಲ್ಲದೆ ದೇವರ ರಾಜ್ಯದ ವಾಕ್ಯವೆಂಬ ಒಳ್ಳೆಯ ಬೀಜವನ್ನು ಪಡೆದಿದ್ದೇವೆ ಮತ್ತು ಬೆಳೆಸುತ್ತಿದ್ದೇವೆ ಎಂಬುದನ್ನು ನಿಶ್ಚಯಪಡಿಸಿಕೊಳ್ಳೋಣ. ಇದಲ್ಲದೆ ಅಧಿಕ ಫಲ ಕೊಡುವವರಾಗಲು ಪ್ರಯತ್ನಿಸೋಣ. ಬೋಧಕನ ಸ್ತುತಿಸ್ತೋತ್ರಗಳಿಗಾಗಿ ಕೆಲವರು 30ರಷ್ಟು, ಕೆಲವರು 60 ಮತ್ತು ಇನ್ನೂ ಕೆಲವರು 100ರಷ್ಟು ಫಲ ಕೊಡುವವರಾಗಿರುವುದರಿಂದ ದೇವರ ಕೃಪೆಯಿಂದ ನಮ್ಮದು ಎಷ್ಟರದು ಮತ್ತು ನಮಗೆ ಯಾವುದು ಸಹಾಯಕವಾಗಿದೆ ಎಂದು ತಿಳಿದುಕೊಳ್ಳುವುದರಿಂದ ನಮ್ಮ ರಾಜನ ಸೇವೆಗೆ ನಮ್ಮ ಅತಿ ದೊಡ್ಡ ಸಾಮರ್ಥ್ಯ ಮತ್ತು ಸೇವೆಯ ಅಳತೆಗೆ ತಕ್ಕಂತೆ ನಾವು 100ರಷ್ಟು ಫಲ ಕೊಡುವವರಾಗುತ್ತೇವೆ. ನಮ್ಮ ನಂಬಿಗಸ್ತಿಕೆಯನ್ನು ಹೇಗೆ ಹಂಚಿಕೊಳ್ಳಬಹುದು? ಇದಕ್ಕೆ ಉತ್ತರವೇನೆಂದರೆ ನಮ್ಮ ಹೃದಯದ ಪ್ರಾಮಾಣಿಕತೆಯನ್ನು ಹೆಚ್ಚಿಸುವುದರಿಂದ ಸಾಧ್ಯವಾಗುತ್ತದೆ. ಇದು ಬೀಜವು ಹೆಚ್ಚಾಗುವಂತೆ ನಮ್ಮನ್ನು ಸಿದ್ಧಪಡಿಸುತ್ತದೆ ಮತ್ತು ಇದನ್ನು ಪರಿಪೂರ್ಣತೆಗೆ ತರಲು ನಮಗೆ ಅನುವು ಮಾಡಿಕೊಡುತ್ತದೆ. ಸುಗ್ಗಿಯು ಹತ್ತಿರವಾಗಿದೆ. ಆದ್ದರಿಂದ ಶ್ರೇಷ್ಠತೆಯಿಂದ ನಾವು ಇನ್ನೂ ಅವಕಾಶವಿರಲಾಗಿ ಅತ್ಯಂತ ದೊಡ್ಡ ಅಳತೆಯಲ್ಲಿ ನಮ್ಮ ಸ್ವಭಾವದಲ್ಲಿ ಸುತ್ತಮುತ್ತಲಿನ ಅವಕಾಶಗಳಲ್ಲಿ ನಾವು ಫಲ ನೀಡುವುದನ್ನು ನಮ್ಮ ಬೋಧಕನು ನಮ್ಮನ್ನು ನೋಡುವವನಾಗಲಿ ಎಂಬುದೇ. ಆಮೆನ್.